ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 32ನೇ ಕಂತಿನ ಹಣ ಮತ್ತೊಂದು ಹಂತದಲ್ಲಿ ನಿನ್ನೆ ಸಂಜೆಯಿಂದ ಬಿಡುಗಡೆ ಆಗಿದೆ. ಖಾತೆಗಳಿಗೂ ಕೂಡ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. ಸಾಕಷ್ಟು ಜನ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದಾರೆ, ನಮ್ಗೆ ಇವಾಗ ಹಣ ಬಂತು, 32ನೇ ಕಂತಿನ ಹಣ ಈಗ ಬಂತು ಅಂತ ಹೇಳ್ಬಿಟ್ಟು. ಸೊ ಇದುವರೆಗೂ ಎಷ್ಟು ಜನರಿಗೆ 32ನೇ ಕಂತಿನ ಹಣ ಜಮಾ ಆಗಿದೆ, ಎಲ್ಲ ಜಿಲ್ಲೆಗಳಿಗೂ ಬಿಡುಗಡೆ ಆಗಿದೆಯೇ ಏನು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ 32ನೇ ಕಂತಿನ ಹಣ ಯಾವ ತಿಂಗಳ ಹಣ, ಇನ್ನು ಎಷ್ಟು ಕಂತುಗಳು ಪೆಂಡಿಂಗ್ ಇದೆ, 33ನೇ ಕಂತಿನ ಹಣನ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇದೆಲ್ಲದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಹೆಚ್ಚಾಗಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದೀರಾ. ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಜನ ನಮಗೆ 32ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಇವತ್ತು ಸ್ವಲ್ಪ ಜನ ಇಲ್ಲ ಇವತ್ತು ಬೆಳಗ್ಗೆ ಬಂತು, ನೆನ್ನೆ ಸಂಜೆ ಬಂತು ಅಂತಲೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಟೋಟಲ್ ಆಗಿ ನೋಡೋದಾದರೆ ಇಲ್ಲಿ ಒಂದು 60%ಗಿಂತ ಹೆಚ್ಚು ಜನರಿಗೆ ಆಲ್ರೆಡಿ 32ನೇ ಕಂತಿನ ಹಣ ಜಮಾ ಆಗಿದೆ. ಎಸ್ಪೆಷಲಿ ನಿನ್ನೆಯಿಂದ ಅಂತೂ ತುಂಬ ಜನರಿಗೆ ಆಗ್ತಾ ಇದೆ. ನಿನ್ನೆ ಹಾವೇರಿ, ರಾಣಿಬೆನ್ನೂರು ಆಗಿರ್ಬೋದು, ಶಿವಮೊಗ್ಗ, ತುಮಕೂರು, ಮಂಡ್ಯ, ಹಾಗೆ ಮೈಸೂರು, ಬೆಂಗಳೂರು, ಹಾಸನ ಸುಮಾರು ಜಿಲ್ಲೆಯವರು ಕಮೆಂಟ್ ಮಾಡಿದ್ದಾರೆ ನಿನ್ನೆ ನಮ್ಗೆ ಇವತ್ತು ಹಣ ಬಂತು ಅಂತ ಹೇಳ್ಬಿಟ್ಟು. ಸೊ ಫೈನಲಿ 3ನೇ ಹಂತದಲ್ಲೂ ಬಿಡುಗಡೆ ಮಾಡಿದ್ದಾರೆ. ಯಾರಿಗೆಲ್ಲ ಇನ್ನೂ ಬಂದಿರಲಿಲ್ಲ ನೋಡಿ ಅವರಿಗೆ ಖಂಡಿತವಾಗ್ಲೂ ಇನ್ನೊಂದು 2-3 ದಿನದಲ್ಲಿ ಬರುತ್ತೆ. ಇನ್ ಕೇಸ್ ಇವಾಗಲೂ ನಿಮಗೆ ಬರಲಿಲ್ಲ ಅಂತಂದರೆ ಆ 33ನೇ ಕಂತಿನ ಹಣ ಕೂಡ ಆಲ್ರೆಡಿ ರೆಡಿ ಇದೆ, ಬಿಡುಗಡೆ ಹಂತಕ್ಕೆ ಬಂದಾಯಿತು, ರೆಡಿನೂ ಕೂಡ ಇದೆ, ಯಾವ ಕ್ಷಣದಲ್ಲಾದರೂ ಕೂಡ ಬಿಡುಗಡೆ ಆಗ್ಬೋದು. ಇನ್ ಕೇಸ್ ಬರಲಿಲ್ಲ ಅಂತಂದರೆ 33 ಏನು ರಿಲೀಸ್ ಆಗುತ್ತಲ್ಲ ಆವಾಗ ನಿಮಗೆ ಪೆಂಡಿಂಗ್ ಇರುವಂಥ 32 ಕೂಡ ಬರುತ್ತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಫೈನಲಿ ನಿನ್ನೆ ಸಂಜೆಯಿಂದ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನಮಗೆ ಬಂತು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮಗೇನಾದರೂ ನಿನ್ನೆ ಅಥವಾ ಇವತ್ತು 32ನೇ ಕಂತಿನ ಹಣ ಜಮಾ ಆಗಿದೆ ಅಂತಂದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಅಂದರೆ ಇದು ಬಿಡುಗಡೆ ಆದಾಗಿಂದನೂ ಪ್ರೆಸೆಂಟ್ ಇವತ್ತಿನವರೆಗೂ ಕೂಡ ಯಾವ ದಿನವೂ ಸ್ಟಾಪ್ ಆಗಿಲ್ಲ, ಪ್ರತಿದಿನವೂ ಬರ್ತಾ ಇದೆ. ಬಟ್ ಸ್ವಲ್ಪ ಜನಕ್ಕೆ ಬರ್ತಾ ಇದೆ. ಕಳೆದ ಕಂತುಗಳು ನೀವು ನೋಡಿರ್ಬೋದು, ಒಂದು 2-3 ದಿನ ಬರ್ತಿತ್ತು, ಆಮೇಲೆ ಸಡನ್ನಾಗಿ ಸ್ಟಾಪ್ ಆಗ್ತಾ ಇತ್ತು, ಮತ್ತೆ ಇನ್ನೊಂದು ವಾರ ಬಿಟ್ಟು ಬರೋಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಬಟ್ ಈ ಕಂತು ಆ ಥರ ಅಲ್ಲ, ಪ್ರತಿದಿನವೂ ಕೂಡ ಬರ್ತಾ ಇದೆ. ಬಟ್ ಸ್ವಲ್ಪ ಜನರಿಗೆ ಬರ್ತಾ ಇತ್ತು. ನಿನ್ನೆ ಇವತ್ತು ಮಾತ್ರ ಸಾಕಷ್ಟು ಜನರಿಗೆ ಬಂದಿದೆ. ತುಂಬ ಜನ ಕಮೆಂಟು ಕೂಡ ಮಾಡಿದ್ದಾರೆ ನಮ್ಗೆ ಇವತ್ತು ಹಣ ಬಂತು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ವಿಡಿಯೋ ನೋಡ್ತಾ ಇರುವಂಥ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಟೋಟಲ್ ಆಗಿ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆ. ಬಟ್ ಏನಂತಂದರೆ ಬಿಡುಗಡೆ ಎಲ್ಲ ಜಿಲ್ಲೆಗಾದ್ರೂ 100% ಫಲಾನುಭವಿಗಳಿಗೆ ಬಂದಿಲ್ಲ. ಒಂದು ಜಿಲ್ಲೆಯಲ್ಲಿ 80% ಜನರಿಗೆ ಬಂದಿರ್ಬೋದು, ಒಂದು ಜಿಲ್ಲೆಯಲ್ಲಿ 20% ಜನರಿಗೆ ಬಂದಿರ್ಬೋದು. ತುಂಬ ಜನ ಅದನ್ನು ಕೂಡ ತಿಳಿಸ್ತಾ ಇದ್ದಾರೆ. ನಮ್ಮದು ಬೆಂಗಳೂರು ಗ್ರಾಮಾಂತರ, ಬಟ್ ನಮ್ಮ ಜಿಲ್ಲೆಗೆ ಬಂದಿದೆ, ಬಿಡುಗಡೆ ಆಗಿದೆ. ಬಟ್ ಹೆಚ್ಚು ಜನರಿಗೆ ಬಂದಿಲ್ಲ. ಫಾರ್ ಎಕ್ಸಾಂಪಲ್ ಮಂಡ್ಯಗೂ ಕೂಡ ಬಿಡುಗಡೆ ಆಗಿದೆ. ಬಟ್ ತುಂಬ ಕಡಿಮೆ ಜನರಿಗೆ ಬಂದಿದೆ, ಹೆಚ್ಚು ಜನರಿಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಇನ್ನು ಬೇರೆ ಮೈಸೂರು ತೊಗೊಂಡ್ರೆ ನಮ್ಮ ಜಿಲ್ಲೆಗೆ ಬಿಡುಗಡೆ ಆಗಿ ಆಲ್ಮೋಸ್ಟ್ ಮೈಸೂರವರ ಒಂದು 70% 80% ಜನ ಕಮೆಂಟ್ ಮಾಡಿರ್ಬೋದು. ಹಿಂಗಾಗಿರುತ್ತೆ. ಅಂದರೆ ಸಮವಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಾಕಲ್ಲ, ಅಥವಾ ಒಂದು ಜಿಲ್ಲೆಗೆ ತುಂಬ ಕಡಿಮೆ, ಒಂದು ಜಿಲ್ಲೆಗೆ ಒಂದು ತುಂಬ ಜಾಸ್ತಿ, ಹಿಂಗೂ ಆಲ್ಮೋಸ್ಟ್ ಇರ್ಬೋದು, ಹೇಳೋಕ್ಕಾಗಲ್ಲ. ಹೇಳ್ದಂಗೆ ಒಂದು ಜಿಲ್ಲೆಗೆ 80% ಬಂದಿರುತ್ತೆ, ಒಂದು ಜಿಲ್ಲೆಗೆ 30-40% ಬಂದಿರುತ್ತೆ. ಸೊ ಆ ರೀತಿ ಆಗ್ಬೋದು. ಬಟ್ ಸಮವಾಗಂತೂ ಯಾವ ಜಿಲ್ಲೆಗೂ ಬಂದಿಲ್ಲ, ಕಂಪ್ಲೀಟ್ ಆಗು ಯಾವ ಜಿಲ್ಲೆಗಳಿಗೂ ಇನ್ನೂ ಜಮಾ ಆಗಿಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ವೆಯ್ಟ್ ಮಾಡಿ, ಇನ್ನೊಂದು 2-3 ದಿನ ಅಥವಾ ಇನ್ನೊಂದು ವಾರ ನೋಡೋಣ, ಖಂಡಿತವಾಗ್ಲೂ ಬಂದೇ ಬರುತ್ತೆ. ಈಗ ಆಲ್ಮೋಸ್ಟ್ ಒಂದು 60% ಬಂದಿದೆ ಅಲ್ವಾ, ಇನ್ನೂ ಒಂದು 40% ಅಂದ್ರೂ ಬಹುಶಃ ಸಡನ್ನಾಗಿ 33 ಕೂಡ ಈಗ ರಿಲೀಸ್ ಆಗ್ಬೋದು. ಕಳೆದಾಗಂತೂ ಅದೇ ಥರ ಆಯ್ತಲ್ವಾ, 31ನೇ ಕಂತಿನ ಹಣ ಒಂದು 60% ಜನಗಳಿಗೆ ಬಂದಿತ್ತು, ಇನ್ನೂ ಒಂದು 40% ಜನಗಳಿಗೆ 31ನೇ ಕಂತಿನ ಹಣ ಬರಬೇಕಾಗಿತ್ತು. ಅಷ್ಟರಲ್ಲಿ ಸಡನ್ನಾಗಿ 32ನೇ ಕಂತಿನ ಹಣ ಕೂಡ ಜಮಾ ಆಗೋಕ್ಕೆ ಪ್ರಾರಂಭ ಆಯಿತು. ಅವಾಗ ತುಂಬ ಜನರಿಗೆ 4,000 ಅಕೌಂಟಿಗೆ ಜಮಾ ಆಗಿದೆ. ಮತ್ತು ಆ 31ನೇ ಕಂತಿನ ಹಣ ತುಂಬ ಜನಕ್ಕೆ ಬಂದಿರಲಿಲ್ಲ, ಅದರಲ್ಲಿ 30ನೇ ಕಂತಿನ ಹಣ ಬಂದಿಲ್ಲ ಇರೋರು ಕೂಡ ಇದ್ದರು. ಅಂಥವ್ರಿಗೆಲ್ಲ 4,000 ಜಮಾ ಆಗಿದೆ, 6,000 ಜಮಾ ಆಗಿದೆ. ಸೊ ಹಾಗಾಗಿ ಬಂದಿಲ್ಲ ಅಂದರೆ ವರಿ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಖಂಡಿತವಾಗ್ಲೂ ಬಂದೇ ಬರುತ್ತೆ. ಇನ್ನೊಂದು ವಾರ ವೆಯ್ಟ್ ಮಾಡಿ. ಇನ್ನೇನು 33ನೇ ಕಂತಿನ ಹಣ ಕೂಡ ಬಿಡುಗಡೆ ಹಂತಕ್ಕೂ ಕೂಡ ಬಂದಾಯಿತು, ರೆಡಿ ಇದೆ. ಯಾವ ಕ್ಷಣದಲ್ಲಾದರೂ ಕೂಡ ಜಮಾ ಆಗ್ಬೋದು. ಇದೇ ತಿಂಗಳು ಆಗಸ್ಟ್ 1ನೇ ತಾರೀಕಿಂದನೇ ಶೋ ಆಗ್ತಾ ಇದೆ DBTನಲ್ಲಿ ಅಂತಂದರೆ ಇವತ್ತು ಆಲ್ಮೋಸ್ಟ್ 14ನೇ ತಾರೀಕು. ಅದೊಂದು DBTನಲ್ಲಿ ತೋರಿಸೋ ಒಂದು 15 ದಿನದೊಳಗಡೆ ಖಾತೆಗಳಿಗೆ ಜಮಾ ಆಗೋಕ್ಕೆ ಪ್ರಾರಂಭ ಆಗುತ್ತೆ. ಈಗ ಆಲ್ರೆಡಿ 32ನೇ ಕಂತಿನ ಹಣ ಕೂಡ ಒಂದು 60%ಗಿಂತ ಹೆಚ್ಚು ಜನರಿಗೆ ಬಂದಿರೋದ್ರಿಂದ 33ನೇ ಕಂತಿನ ಹಣ ಯಾವ ಕ್ಷಣದಲ್ಲಾದರೂ ಜಮಾ ಆಗ್ಬೋದು. ವಿಡಿಯೋ ನೋಡ್ತಾ ಇರುವಂಥವ್ರು ನಿಮಗೆ ಏನಾದರೂ ಬಂತು ಅಂದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಅದರಲ್ಲಿ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಹತ್ತಿರ ಇರೋದ್ರಿಂದ ಮಹಿಳೆಯರಿಗೆ ಖುಷಿ ಆಗುತ್ತೆ. ಅಂದರೆ ಅದೇನು ಜುಲೈ ತಿಂಗಳ ಹಣ ಏನಲ್ವಲ್ಲ, ಸೊ ಪೆಂಡಿಂಗ್ ಹಣ ಆಗಿರೋದ್ರಿಂದ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದರೂ ಕೂಡ ಬರ್ಬೋದು. ಆದಷ್ಟು ಬೇಗ ಪೆಂಡಿಂಗ್ ಇರುವಂಥ ಎಲ್ಲ ಹಣನೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಹಾಗಾಗಿ ಟೈಮಲ್ಲಾದರೂ ಜಮಾ ಆಗೋಕ್ಕೆ ಪ್ರಾರಂಭ ಆಗ್ಬೋದು. ಇನ್ ಕೇಸ್ 33 ಏನಾದರೂ ಬಿಡುಗಡೆ ಆಯಿತು ಬಂತು ಅಂತಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಹೇಳ್ದಂಗೆ ವರಮಹಾಲಕ್ಷ್ಮಿ ಹಬ್ಬ ಇವತ್ತಿಗೆ 8 ದಿನ ಉಳಿದಿರುವಂಥದ್ದು, ಅಷ್ಟರಲ್ಲಿ ಆಗ್ಬೋದು, ಅಥವಾ ವರಮಹಾಲಕ್ಷ್ಮಿ ಹಬ್ಬದ ದಿನನೇ ಬಿಡುಗಡೆ ಆಗ್ಬೋದು. ಸೊ ಏನಾದರೂ ಇಮಿಡಿಯೇಟಾಗಿ ಬಂತು ಅಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಆಲ್ರೆಡಿ DBTನಲ್ಲಿ ಶೋ ಆಗ್ತಿರೋದ್ರಿಂದ ಯಾವ ಕ್ಷಣದಲ್ಲಿ ಎನಿ ಟೈಮ್ ಜಮಾ ಆಗ್ಬೋದು. ಓಕೆನಾ.
ಇನ್ನು 32ನೇ ಕಂತಿನ ಹಣ ಯಾವ ತಿಂಗಳ ಹಣ, ಇನ್ನು ಎಷ್ಟು ಕಂತುಗಳು ಪೆಂಡಿಂಗ್ ಇದೆ ಅಂತಲೂ ಕೂಡ ಸುಮಾರು ಜನ ಕಮೆಂಟ್ ಮೂಲಕ ಕೇಳಿದರು. 32ನೇ ಕಂತಿನ ಹಣ ಬಂದು ಮೇ ತಿಂಗಳ ಹಣ. ಇವಾಗ 32 ಮೇ, 33 ಜೂನು, 34 ಜುಲೈ, ಟೋಟಲ್ ಇನ್ನೇ 2 ಕಂತುಗಳು ಪೆಂಡಿಂಗ್ ಇದೆ. ಈಗ ಮೇ ತಿಂಗಳವರೆಗೂ 32 ಮೇ ತಿಂಗಳ ಆಯಿತು ಅಂದರೆ 32ವರೆಗೂ ಕ್ಲಿಯರ್ ಆಗಿದೆ. ಇನ್ನು ಜೂನ್ 33 ಆಲ್ರೆಡಿ 33 ಕೂಡ ರೆಡಿ ಇರೋದ್ರಿಂದ ಹೇಳ್ದಾಗೆ ಯಾವಾಗ ಬೇಕಿದ್ರೂ ಜಮಾ ಆಗ್ಬೋದು. ಅಲ್ಲಿ ಅದು 33 ಜಮಾ ಆಯಿತು ಅಂತಂದರೆ ಇನ್ನು ಜುಲೈ ತಿಂಗಳದು ಒಂದೇ ಉಳ್ಕೊಳ್ಳುವಂಥದ್ದು, ಒಂದು ಕಂತು ಮಾತ್ರನೇ ಪೆಂಡಿಂಗು. ಅದನ್ನು ಬಹುಶಃ ಈ ತಿಂಗಳಲ್ಲಿ ಏನಾದರೂ ಮತ್ತೆ ಅದನ್ನು ಕೊಟ್ಟರು ಮಂತ್ ಎಂಡ್ ಮುಗಿಯೋ ಅಷ್ಟರಲ್ಲಿ ಅಂತಂದರೆ ಕಂಪ್ಲೀಟಾಗಿ ಎಲ್ಲ ಕಂತುಗಳು ಕ್ಲಿಯರ್ ಆಗಿಬಿಡುತ್ತೆ. ಎಷ್ಟು ಕಂತು ಬ್ಯಾಲೆನ್ಸ್ ಇಟ್ಕೊಂಡ್ರೂ ಕೊಡ್ತಾರೆ ಸರ್ಕಾರ, ಬಟ್ ತುಂಬ ಲೇಟ್ ಮಾಡ್ತಾರೆ ಅಷ್ಟೇ. ತುಂಬ ಅಂದರೆ ತುಂಬ ಒಂದು 6-7 ತಿಂಗಳವರೆಗೂ ಏನು ಲೇಟ್ ಮಾಡಲ್ಲ, ಒಂದು 3 ತಿಂಗಳು 4 ತಿಂಗಳು ಈ ಥರ ಲೇಟ್ ಮಾಡಿ ಬಟ್ ಪೆಂಡಿಂಗ್ ಇರುವಂಥ ಕಂತುಗಳನ್ನು ಕೂಡ ಕೊಡ್ತಾರೆ. ಬಟ್ ಜನಗಳು ಕಾಯಬೇಕಷ್ಟೇ. ಆ ಕಾಯೋ ಅಷ್ಟು ಪೇಷನ್ಸ್ ನಮಗಿರಬೇಕು. ಇನ್ನು ಹೇಳ್ದಂಗೆ ಜೂನ್ ತಿಂಗಳು ಜುಲೈ ತಿಂಗಳದ್ದು ಅಷ್ಟೇ ಕೊಡಬೇಕು. ಇನ್ನು 2025 ಫೆಬ್ರವರಿ ಮಾರ್ಚಿಂದ ಒಂದು 2 ಕಂತುಗಳನ್ನ ಕೊಡಬೇಕು. ಬಹುಶಃ ಅದನ್ನು ಕೊಡುವಂಥದ್ದು ಸ್ವಲ್ಪ ಡೌಟ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅದ್ರ ಬಗ್ಗೆ ವಿರೋಧ ಪಕ್ಷದವ್ರು ಪ್ರಶ್ನೆ ಮಾಡಿದಾಗ ಮಾತ್ರ ನಾವು ಕೊಡ್ತೀವಿ ಅಂತ ಹೇಳ್ತಾರೆ, ಅದಾದಮೇಲೆ ಸುಮ್ಮನೆ ಆಗ್ತಾರೆ. ಸೊ ಕೊಟ್ಟರು ಕೊಡ್ಬೋದು, ಕೊಡದೇನೂ ಕೂಡ ಇರ್ಬೋದು. 100% ಕೊಟ್ಟೇ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಈ ವರ್ಷದ ಪೆಂಡಿಂಗ್ ಇರೋದು ಮಾತ್ರ 100% ಕೊಟ್ಟೇ ಕೊಡ್ತಾರೆ. ಯಾಕಂದರೆ ಆಲ್ರೆಡಿ ಜೂನ್ ತಿಂಗಳು 33ನೇ ಕಂತಿನ ಹಣ ರೆಡಿ ಇರೋದ್ರಿಂದ ಇನ್ನೇನು ಒಂದು ಕಂತಲ್ವಾ, ಖಂಡಿತವಾಗ್ಲೂ ಮುಂದಿನ ತಿಂಗಳಲ್ಲಿ ಅಥವಾ ಆಚೆ ತಿಂಗಳಲ್ಲಿ ಎಲ್ಲ ಕಂತುಗಳನ್ನು ಕ್ಲಿಯರ್ ಮಾಡಿ ಇನ್ನು ಮುಂಬರುವಂಥ ಕಂತುಗಳನ್ನ ತಿಂಗಳ ಹಾಕ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಯಾರೆಲ್ಲ ವಿಡಿಯೋ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.